Good evening, everyone. Congratulations to Dr. Waliji, Haider Waliji, who is a person having passion for excellence in educational industry. Today, we are very proud to announce that Ellen is in academic assistance program with BS International School. Wishing you all the best ahead in their future and having a prosperous journey for all the students who are participating in this program. Thank you so much. Associated, like I'm representing Ellen Career Institute, Electronic City Center. We are associated with the BS International School, and from this session only, like from 2023-24, and we are working together to improve the students that they can get admission into engineering and medical college in future. And we know what is the vision of Wali sir. So we are trying to align with the same vision and try to improve the standard of the students. PU college, BS PU college ಇನಾಗ್ರೇಟ್ ಮಾಡಿದ್ವಿ. ನಾವೊಂದು ರೆವಲ್ಯೂಷನ್ ತೊಗೊಂಡು ಬರಬೇಕು ಅಂತ ಎಜುಕೇಷನ್ ಸಿಸ್ಟಮಲ್ಲಿ. ಯಾಕೆಂದರೆ ಎಜುಕೇಷನ್ ಪಿ ಯು ಕಾಲೇಜ್ ಆಗಲಿ ಇನ್ನೊಂದು ಸ್ಕೂಲಲ್ಲಾಗಲಿ ಓನ್ಲಿ ಮಾರ್ಕ್ಸ್ಗೋಸ್ಕರ ಇದು ಮಾಡ್ತಾರೆ. ಕೆರಿಯರ್ ಒಂದೇ ಡೆವಲಪ್ಮೆಂಟ್ ಆಗಬೇಕು ಅಂತ ನಾವು ಪಿ ಯು ಕಾಲೇಜಲ್ಲಿ ಇಂಟರ್ನ್ಯಾಷನಲ್ ಸ್ಕೂಲಲ್ಲಿ ಆಲ್ವೇಸ್ ಅವರ್ ಫೌಂಡೇಶನ್ ನಮ್ಮ ಇಂಟೆನ್ಷನ್ ಏನಿದೆ ಅಂದರೆ ಎಜುಕೇಷನ್ ಈಸ್ ನಾಟ್ ಓನ್ಲಿ ಫಾರ್ ಕೆರಿಯರ್, ಎಜುಕೇಷನ್ ಇಸ್ ಫಾರ್ ಲೈಫ್ ಎಜುಕೇಷನ್ 7 ನೆಸೆಸಿಟೀಸ್ ಹ್ಯೂಮನ್ ಬೀಯಿಂಗ್ ಇದೆ. ಆ 7 ನೆಸೆಸಿಟೀಸ್ನಲ್ಲಿ ಎಜುಕೇಷನ್ ಇಸ್ ದಿ ಪ್ರೈಮಾ ಫೇಸಿಯಾ, ದಟ್ ಈಸ್ ಎ ಹಾರ್ಟ್. ಎಜುಕೇಷನ್ ಫಾರ್ ಕೆರಿಯರ್ ಆಲ್ಸೋ ಇಟ್ ಈಸ್ ಇಂಪಾರ್ಟೆಂಟ್. Education for family values, education for community, education how to attain with the education peace and tranquility, and education for health. Because ಇವತ್ತು ಏನಾಗ್ತಾ ಇದೆ ಅಂದರೆ PhD ಮಾಡಿರ್ತಾರೆ, ಹಾರ್ಟ್ ಏನು ಕೆಲಸ ಮಾಡುತ್ತೆ ಗೊತ್ತಿಲ್ಲ, ಕಿಡ್ನಿ ಏನು ಕೆಲಸ ಮಾಡುತ್ತೆ, ಏನು ತಿನ್ನಬೇಕು ಅನ್ನೋದನ್ನು ಗೊತ್ತಿಲ್ಲ, ಯಾವ ಥರ ಹೆಲ್ತ್ ಮೇಂಟೈನ್ ಮಾಡಬೇಕು. ಒಳ್ಳೆ ಹೆಲ್ತ್ ಇದ್ದರೆ ಒಳ್ಳೆ ಬ್ರೈನು ಆಗುತ್ತೆ. ಹೆಲ್ತಿ ಇದ್ದರೆ ಮನುಷ್ಯ ಬ್ರೈನು ಚೆನ್ನಾಗಿರುತ್ತೆ. ಆ ಥರ ಹೆಲ್ತ್ ಬಗ್ಗೆನೂ ನಾವು ಆ ಮಕ್ಕಳಿಗೆ ಇಲ್ಲಿ ಪಾಠ ಹೇಳ್ತೀವಿ. ಆ್ಯಂಡ್ ಫಿನಾನ್ಸ್, ಹೌ ಟು ಮ್ಯಾನೇಜ್ ದಿ ಫೈನಾನ್ಸಸ್, ಇದರ ಬಗ್ಗೆನೂ ನಮ್ಮ ಹತ್ರ ಕಂಪ್ಲೀಟ್ ಎಜುಕೇಷನ್ ಇದೆ. ಈಗ ನಾವು PU ಕಾಲೇಜ್ ಬಗ್ಗೆ ಮಾತಾಡೋಣ. PU ಕಾಲೇಜ್ ಏನಂದರೆ ಇದರ ಉದ್ದೇಶ, ಈಗ ಮಕ್ಕಳಿಗೆ ಓನ್ಲಿ PU ಆದಮೇಲೆ ಗ್ರ್ಯಾಜುಯೇಷನ್ ಮಾಡಬೇಕು, MBA ಮಾಡಬೇಕು, ಅವ್ರ ಪಾರ್ಟಿಗೆ ಅವರು ಇದು ಮಾಡ್ಕೋಬೇಕು, ಆಮೇಲೆ ಜಾಬ್ಗೋಸ್ಕರ ಹೋಗಬೇಕು ಅನ್ನೋದು ಒಂದು ಇಂಟೆನ್ಷನ್ ಇಲ್ದಂಗೆ ಪ್ರತಿಯೊಂದು ಚೈಲ್ಡಲ್ಲಿ ಆ ಪರಮಾತ್ಮ ಹುಟ್ಟಿಸಿರೋದು ಅವರದ್ದು ಸ್ಪೆಷಾಲಿಟೀಸ್ ಇದೆ. ಆ ಪೊಟೆನ್ಷಿಯಾಲಿಟೀಸ್ಗೋಸ್ಕರ, ಆ ಇನ್ನೋವೇಷನ್ಗೋಸ್ಕರ ನಾವೊಂದು ದೊಡ್ಡ ಇನ್ನೋವೇಷನ್ ಸೆಂಟರ್ 10,000 ಸ್ಕ್ವೇರ್ ಫೀಟ್ಸ್ನಲ್ಲಿ ಮಾಡ್ತಾಯಿದ್ದೀವಿ. ಅವ್ರ ಹತ್ರ ಇರೋ ಪೊಟೆನ್ಷಿಯಾಲಿಟೀಸ್ಗೆ ಹೆಂಗೆ ನಾವು ಇದು ಮಾಡಬೇಕು ಅನ್ನೋದು ಪೊಟೆನ್ಷಿಯಾಲಿಟೀಸ್ಗೋಸ್ಕರ, ಇನ್ನೋವೇಟ್ ಮಾಡಲಿಕ್ಕೋಸ್ಕರ. ಇನ್ನೊಂದು, ನಾವು ಈ ಇನ್ನೋವೇಷನ್ ಮಾಡಿದ ಮೇಲೆ ಅವರಿಗೆ ಸಪೋರ್ಟ್ ಬೇಕು ಫಿನಾನ್ಷಿಯಲಿ. ಆ ಫೈನಾನ್ಷಿಯಲ್ ಸಪೋರ್ಟ್ಗೋಸ್ಕರ ಬ್ರೈನಿ ಸ್ಟಾರ್ ಫೌಂಡೇಶನ್ 1 crore rupees ಅದಕ್ಕೆ ರಿಸರ್ವ್ ಮಾಡ್ತಾಯಿದ್ದೀವಿ. ಯಾಕೆಂದರೆ ಆ ಮಕ್ಕಳಲ್ಲಿ ಇರೋ ಇನ್ನೋವೇಷನ್ಗೆ ಹೊರಗಡೆ ತೆಗಿಬೇಕು, ಅವ್ರಿಗೆ ಆಂಟ್ರಪ್ರಿನಿಯರ್ ಮಾಡಬೇಕು. ನಮ್ಮ ಉದ್ದೇಶ ಏನೆಂದರೆ BSನಲ್ಲಿ ಓದಿರೋ ಹುಡುಗ ಅವನು ಎಂಪ್ಲಾಯ್ಮೆಂಟ್ಗೋಸ್ಕರ ಸರ್ಚ್ ಮಾಡಬಾರ್ದು. ಹೌ ಟು ಕ್ರಿಯೇಟ್ ದಿ ಎಂಪ್ಲಾಯ್ಮೆಂಟ್ ಅನ್ನೋದು ನಮ್ಮ ಉದ್ದೇಶ. ಎಂಪ್ಲಾಯ್ಮೆಂಟ್ ಕ್ರಿಯೇಷನ್ ಈಸ್ ದಿ ಕೀ. ಯಾಕೆಂದರೆ ದೇಶದಲ್ಲಿ ಈಗ ಅನ್ಎಂಪ್ಲಾಯ್ಮೆಂಟ್ ಪ್ರಾಬ್ಲಮ್ ಅಷ್ಟಿದೆ ಅಂತೀವಿ. ನಾವು ಟ್ರೂ ನ್ಯಾಷನಲಿಸ್ಟ್ ಅಂದರೆ ನಾವು ದೇಶಕ್ಕೆ ಏನು ಕೊಡ್ತಾಯಿದ್ವಿ, ದೇಶ ಭಾವನೆ ಏನಿದೆ, ನ್ಯಾಷನಲಿಸಮ್ ಅಂದರೆ ಏನು, ದೇಶಕ್ಕೆ ನಾವು ಕಾಂಟ್ರಿಬ್ಯೂಟ್ ಮಾಡಬೇಕು. ಈ ಎಂಪ್ಲಾಯ್ಮೆಂಟ್ದು ದೊಡ್ಡ ಪ್ರಾಬ್ಲಮ್ ಇದೆ. ಇದನ್ನೇ ಗವರ್ನಮೆಂಟ್ ಮಾಡೋಕ್ಕಾಗಲ್ಲ. ಎಜುಕೇಷನ್ ಸಿಸ್ಟಮ್ಸ್ನಲ್ಲಿ ಎಜುಕೇಷನ್ ಇನ್ಸ್ಟಿಟ್ಯೂಷನ್ಸು ಅವರು ಇನಿಷಿಯೇಟಿವ್ ತಗೊಂಡು ಮಾಡಿದರೆ ಮಾತ್ರ ಇದು ಸಾಧ್ಯವಾಗುತ್ತೆ. ಅನ್ಎಂಪ್ಲಾಯ್ಮೆಂಟ್ ಪ್ರಾಬ್ಲಮ್ಮು, ಅನ್ಎಂಪ್ಲಾಯಿ ಅನ್ನೋದು ಇರಲೇಬಾರ್ದು. ಯಾಕೆಂದರೆ ಪ್ರಪಂಚದಲ್ಲಿ ಬೇರೆ ದೇಶದಲ್ಲಿನೂ ನಮ್ಮ ಇರೋ ಎಕ್ಸ್ಪೀರಿಯನ್ಸಲ್ಲಿ 18 ಇಯರ್ಸ್ ಆದಮೇಲೆ ಮಕ್ಕಳು ಅವರು ಓದ್ತಾರೆ, ಅವರು ದುಡಿತಾರೆ. ಈಗ ನಾವೇನು ತಿಳ್ಕೊಂಡಿದ್ದೀವಿ, ಅವನು MA ಮಾಡಬೇಕು ಮತ್ತು PhD ಮಾಡಬೇಕು, ಆಮೇಲೆ ಜಾಬ್ ಸರ್ಚ್ ಮಾಡಬೇಕು, ಆ ಒಂದು ದೃಕ್ಪಥ ಇದೆ. ಅದನ್ನು ಚೇಂಜ್ ಮಾಡಬೇಕು ಅನ್ನೋದು ನಮ್ಮ PU ಕಾಲೇಜ್ ಉದ್ದೇಶ. ಅದಕ್ಕೋಸ್ಕರ ವಿ ಆರ್ ಹ್ಯಾವಿಂಗ್ ಎ ಡಿಫ್ರೆನ್ಸ್ ಪ್ರೋಗ್ರಾಮ್ಸ್. ಈಗ ಯಾರು IIT, ಮೆಡಿಸನ್, ಇಂಜಿನಿಯರಿಂಗ್ ಮಾಡಬೇಕಂದ್ರೆ ಅಲೆನ್ ಇನ್ಸ್ಟಿಟ್ಯೂಟ್ರಿಂದ ನಮ್ಮದು ಟೈಅಪ್ ಆಗಿದೆ. ಅವರು ದೇ ಆರ್ ದಿ ಪಾರ್ಟ್ನರ್ಸ್ ಟು ಅಸ್. ದೇ ಆರ್ ಗೋಯಿಂಗ್ ಟು ಟೇಕ್ ಕೇರ್.
ಅಬೌಟ್ ದಿ ಆ ಕಂಪ್ಲೀಟ್ JEE ನೀಟ್ IIT ಇಂಥ ಕೋರ್ಸ್ಗಳಿಗೂ ಅವರು ಇದು ಮಾಡ್ತಾರೆ. ಈಗ ನಮ್ಮ CEO ಬಿರಾದರ್ ಸರ್ ಈಸ್ ಎ ವೆರಿ ಎಕ್ಸಲೆಂಟ್ ಪರ್ಸನ್. ಹಿ ಈಸ್ ಹ್ಯಾವಿಂಗ್ ಎ ವೆರಿ ಬಿಗ್ ನಾಲೆಡ್ಜ್ ಇನ್ ಸೈನ್ಸ್. ಯಾವ ಥರ ಬಿಸ್ನೆಸ್ ಬಿಲ್ಡ್ ಮಾಡಬೇಕು, ಯಾವ ಥರ ಮಾಡಿದರೆ ಏನಾಗುತ್ತೆ, ಅದು ಪ್ರಾಕ್ಟಿಕಲ್ ಟ್ರೈನಿಂಗ್ಸ್, ಥಿಯರಿ ಅಲ್ಲ. ಈಗ ಥಿಯರಿ ಹೇಳೋಕ್ಕೆ ಸಾಧ್ಯವಿಲ್ಲ. ಈಗ ಕಾಮರ್ಸಲ್ಲಿನೂ ನಾವು PUC ಓದಿರೋ ಇಲ್ಲಿ ಹುಡುಗಿ ಆಗಲಿ, ಅವರು ಆಫ್ಟರ್ 18 ಇಯರ್ಸ್ ದುಡ್ಡು ದುಡಿಯೋಕ್ಕೆ ತುಂಬ ಚಾನ್ಸಸ್ ಇದೆ. ಯಾಕೆಂದರೆ ಅವ್ರು ಅಕೌಂಟೆನ್ಸಿ ಮೇಂಟೈನ್ ಮಾಡ್ಬೋದು. ಸೈನ್ಸ್ ಸ್ಟೂಡೆಂಟ್ಸ್ ಡ್ರೋನ್ ಟೆಕ್ನಾಲಜಿ ಮಾಡಿದರೆ, ಡ್ರೋನ್ ಪೈಲಟ್ಸ್ ಆದರೆ ಒಂದು 25,000 to 75,000ವರೆಗೆ ಅವರಿಗೆ ಸಂಬಳ ಸಿಗುತ್ತೆ ಡ್ರೋನ್ ಪೈಲಟ್ಗೆ. 18 ಇಯರ್ಸ್ ಆದಮೇಲೆ ಅದು ಓನ್ಲಿ ಒಂದು ಟ್ರೈನಿಂಗ್ ಪ್ರೋಗ್ರಾಮ್ ಇದೆ. ಆ ಪ್ರೋಗ್ರಾಮ್ನಲ್ಲಿ ಡ್ರೋನ್ ಪೈಲಟ್ ಟ್ರೈನಿಂಗ್ ಸರ್ಟಿಫಿಕೇಟ್ ಇದ್ದರೆ ಅಮೆರಿಕಾದಲ್ಲಿ ಆಗಲಿ ಯುರೋಪ್ದಲ್ಲಿ ಆಗಲಿ ಒಳ್ಳೆ ಸ್ಯಾಲರೀಸ್ ಇದೆ. ಅವರು ಹೈಯರ್ ಎಜುಕೇಷನ್ ಪರ್ಸ್ಯೂ ಮಾಡ್ಬೋದು, ಇದು ದುಡ್ಡನ್ನು ದುಡಿಬೋದು. ಯಾಕೆಂದರೆ ಸೆಲ್ಫ್ ಇಂಡಿಪೆಂಡೆನ್ಸಿ ಮಾಡಬೇಕು. ನಾವು ಪೇರೆಂಟ್ಸ್ ಮೇಲೆ ಮಕ್ಕಳು ಬರ್ಡನ್ ಆಗಬಾರ್ದು. ಆಫ್ಟರ್ 18 ಇಯರ್ಸ್ ಪೇರೆಂಟ್ಸ್ ಫ್ರೀ ಆಗಬೇಕು, ಮಕ್ಕಳು ಅವ್ರ ಲೈಫ್ಗೆ ಕಾರು ಮಾಡಬೇಕು. ಆ ಒಂದು ಸದುದ್ದೇಶದಿಂದ ಈ ಒಂದು PU ಕಾಲೇಜ್ ನಾವು ಇಲ್ಲಿ ಸ್ಥಾಪನೆ ಮಾಡಿದ್ವಿ. ಈ PU ಕಾಲೇಜಿಗೆ ನೋಡಿಬಿಟ್ಟು ಬೇರೆ ಕಾಲೇಜಸ್ಸನ್ನು ಒಂದು ಇನ್ನೋವೇಟಿವ್ ಪ್ರೋಗ್ರಾಮ್ಸ್ ತೊಗೊಂಡು ಬರಬೇಕು. ಎಲ್ಲ ಕಾಲೇಜಸ್ ವಿದ್ಯಾಸಂಸ್ಥೆ ನಡೆಸೋರು ಇದನ್ನು ಯೋಚನೆ ಮಾಡಬೇಕು ಅಂತ ನಂದು ವಿನಂತಿ. As the CEO of BS International School, I'd like to share this very important occasion. This is very important and is the first time we are opening a PU college for the BS International School. The idea behind of starting this PU college is to give an exposure give an exposure for all-round development for the students. Most of the parents they only think about marks as a software. I always think about giving a hardware also. That hardware is sports and adventure activities also. See, these sports and adventure activities really make the children to experience. If the children, suppose in an example, a person participates in sports, we can push him as a leader. He'll develop some leadership qualities, and he'll be having other qualities like how to control his anger, how to contribute, how to listen to the team, how to manage himself, how to develop confidence in him, because this sports really teaches. So the idea of introducing this PU college also to give a first hand this to the students. Secondly, we want to expose these students in adventure and sports to national level. When these children participate in national and in the adventure activities, definitely most of the colleges, like example, the best college in engineering, RV College, which gives free admission to the sports people who achieved in national level. Example of my own son. My son had represented India in squash, and he got admission in RV College, waiving of 25 lakh rupees. And he got the number at the time of admission. They are raising this concern. So you can collect affiliation number. It is displayed in our notice board. Okay. Sir, ikkade. Welcome to you, ma'am. I request respected principal Mr. Shivendra Chava, ma'am, to kindly do the honor. National School and BSPU College, all the admin team and all amiable and courteous welcome. A great welcome and heartfelt thanks to all the media members, technical team and each and all in organizing today's event. Once again, I welcome you all. Thank you, Vijayalakshmi. Ma'am. Once again, I welcome one and all present here. I request Electronic City and HSR layout. A warm welcome to you, sir. Shahid Wali sir, who is a very dedicated and dynamic personality, sir, who has served in Air Force for 20 years. Sir is an engineer. Sir has served in Swarnavila Academy and sir. I request Mr. Jyoti ma'am to kindly do the honor.
We are immensely grateful to have you for the program, sir. I request Mr. Gangadhar sir and Mrs. Jyoti ma'am and Mr. Praveen sir to felicitate our today's guest of honor. Ready? Okay. With the stream Science and Commerce for the academic year 23-24 under the new education policy. I request all the parents, because in India we live with the family. It is my honor to call Chairperson Dr. Heather Wali sir. Please. Sir, hi. ಮಕ್ಕಳ ಹೈಯರ್ ಎಜುಕೇಷನ್, ಮಗಳ ಮದುವೆ, ಕನಸಿನ ಸ್ವಂತ ಮನೆ, ಇದಕ್ಕೆಲ್ಲ ಹೆಂಗೆ ಹಣ ಹೊಂದಿಸ್ಬೇಕಂತ ಟೆನ್ಷನಲ್ಲಿದ್ದೀರಾ? ಟೆನ್ಷನ್ ಬಿಡಿ. ನೀವು ಅಡವಿಟ್ಟ ಚಿನ್ನವನ್ನ ಬಿಡಿಸಿ ನಿಮ್ಮಲ್ಲಿರೋ ಹಳೆ ಚಿನ್ನವನ್ನ ಇಂದಿನ ಆನ್ಲೈನ್ ರೇಟಿಗೆ ಕೊಂಡುಕೊಂಡು ತಕ್ಷಣ ನಿಮಗೆ ಬಾಕಿ ಹಣ ಕೊಡ್ತೀವಿ. ಹಿಂದೂಸ್ತಾನ್ ಗೋಲ್ಡ್ ಕಂಪನಿ, ಇದು ನಮ್ಮೆಲ್ಲರ ಕಂಪನಿ.